ಹಾಸನ ನಗರ ಹಾಗೂ ನಗರ ವ್ಯಾಪ್ತಿ ಮತ್ತೆ ಸುತ್ತಮುತ್ತ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಕೆಲವೊಂದು ಕಡೆ ಹಸುಗಳು ಕಳ್ತನ ಆಗ್ತಿದೆ. ಕೆಲವೊಂದು ಕಡೆ ಹಸುಗಳನ್ನ ಮಾರಾಟದ ನೆಪದಲ್ಲಿ ಕಸಾಯಿಖಾನೆಗೆ ಅಂತ ಕಡಿಲಿಕ್ಕೋಸ್ಕರ ಗೋಮಾಂಸ ದಂಧೆಗೋಸ್ಕರ ಕಳ್ತನ ಮತ್ತೆ ಕೆಲವೊಂದ್ಸಲ ಮಾರಾಟ ಅಂತ ಎಲ್ಲ ವಿಚಾರ ಬರ್ತಾ ಇತ್ತು. ಇವತ್ತು ನಮಗೆ ಅದು ವಿಷಯ ಬಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳದಿಂದ ವಿಷಯ ತಲುಪ್ತು ನಮಗೆ. ನಾವು ಒಂದು 2-3 ಕಡೆ ಇದನ್ನ ವಾಚ್ ಮಾಡ್ತಾ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಕಾನೂನು ಪ್ರಕಾರವಾಗಿ ಹೋಗಬೇಕು ಅಂತ ಪೊಲೀಸ್ ಅವರಿಗೆ ಮಾಹಿತಿಯನ್ನು ನೀಡಿ ಪೊಲೀಸ್ ಅವರ ಸಮ್ಮುಖದಲ್ಲಿ ನಾವು ಇವತ್ತು 2 ಗಾಡಿಗಳನ್ನು ತಡೆ ಹಿಡಿದ್ವಿ ರಸ್ತೆಯಲ್ಲಿ. ಒಂದು ಗಾಡಿಯಲ್ಲಿ ಪೂರ್ತಿ ಎಳೆಗರುಗಳು, ಅಂದರೆ ಏನು ಮಳಕ ಅಂತ ಕರಿತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ, ಆ ಥರದ ಕರುಗಳು. ಇನ್ನೊಂದು ಗಾಡಿಯಲ್ಲಿ ಹೋರಿ ದನಗಳು, ಅಂದರೆ ಗೂಳಿಗಳು ಅಂತ ಏನು ಕರಿತೀವಿ, ಆ ಥರ ಒಂದು ಕಸಾಯಿಖಾನೆಗೆ ಹೋಗ್ತಿರೋದು. ಎಲ್ಲ ಇರಿಸಾವೆ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಬೆಂಗಳೂರಿಗೆ ಒಂದು ಏನು ಗೋಮಾಂಸದ ದಂಧೆ ಇದೆ, ಅಲ್ಲಿಗೆಲ್ಲ ಹೋಗಿ ತಲುಪ್ತವೆ ಅಂತ ನಮಗೆ ಮಾಹಿತಿ ತಲುಪಿದೆ. ಇವತ್ತು ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಹಾಗೂ ಸಮಾಜ ಎಲ್ಲ ಸೇರ್ಕೊಂಡ್ರಲ್ಲ, ಸುತ್ತಮುತ್ತ ವಿದ್ಯಾರ್ಥಿಗಳು, ರಸ್ತೆಯಲ್ಲಿ ಹೋಗ್ತಿದ್ದವರೆಲ್ಲ ಸೇರಿ ಪೊಲೀಸರ ಸಮ್ಮುಖದಲ್ಲಿ ಇವತ್ತು ಗಾಡಿಗಳನ್ನು ತಡೆ ಹಿಡಿದಿದ್ದೀವಿ. ಎಲ್ಲದನ್ನು ಸಹ ಅವ್ರನ್ನೆಲ್ಲ ಕಾನೂನು ಪ್ರಕಾರ ಸ್ಟೇಷನ್ಗೆ ಒಪ್ಪಿಸಿದ್ದೀವಿ. ಹಾಗೂ ನಾವು ಮುಂದೆ ಏನು ಹೇಳ್ತೀವಿ ಅಂದರೆ, ನಮ್ಮ ದಯಮಾಡಿ ಕಾನೂನು ಪ್ರಕಾರವಾಗಿ ಇದಕ್ಕೆ ಅಂತಲೇ ಒಂದು ಆ್ಯಕ್ಟ್ ಬಂದಿದೆ, ಗೋಮಾಂಸ ತಡೆ ಅದು ಆಗಬಾರ್ದು ಅಂತ ಗೋಹತ್ಯೆ ನಿಷೇಧ ಆ್ಯಕ್ಟ್ ಇದೆ. ಅದ್ರ ಪ್ರಕಾರವಾಗಿ ಕಾನೂನು ಬಿಗಿ ಆಗಬೇಕು. ದಯಮಾಡಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಯಮಾಡಿ ಈ ನಿಟ್ಟಿನಲ್ಲಿ ಸಹ ಕಾರ್ಯಪ್ರವೃತ್ತರಾಗಬೇಕು ಅಂತ ನಾನು ವಿಶ್ವ ಹಿಂದೂ ಪರಿಷತ್ನ ನಗರ ಕಾರ್ಯದರ್ಶಿ ಶಶಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಟೋಟಲ್ ಈ ಒಂದು ಗಾಡಿಯಲ್ಲಿ ಒಂದು 10ರಿಂದ 12 ಇದ್ವು, ಇನ್ನೊಂದು ಗಾಡಿಯಲ್ಲಿ 5ರಿಂದ 6 ಇದ್ವು. ಒಂದನ್ನ ನಾವು ಪೃಥ್ವಿ ಥಿಯೇಟರ್ ರಸ್ತೆ, ಅಂದ್ರೆ BM ರಸ್ತೆ ಏನಿದೆ ಪೃಥ್ವಿ ಥಿಯೇಟರ್ ಆ ಭಾಗದಲ್ಲಿ, ಇನ್ನೊಂದನ್ನ ಡೈರಿ ಸರ್ಕಲ್ ಭಾಗದಲ್ಲಿ. ಸಂತೆಪೇಟೆ, ಹಾಸನ ಸಂತೆಪೇಟೆಯಿಂದ. ಅದು ಮಾಹಿತಿ ಇಲ್ಲ. ಕೆಲವೊಂದು ಕದ್ದಿರವು ಅಂತಿದೆ, ಕೆಲವೊಂದ್ರಲ್ಲಿ ಇನ್ಶೂರೆನ್ಸ್ ಮಾಡ್ತಿರೋ ಕ್ಲಿಪ್ ಇದೆ, ಅಂದ್ರೆ ಹಸುವಿನ ಕಿವಿಗೆ ಹಾಕ್ತಾರಲ್ಲ ಇನ್ಶೂರೆನ್ಸ್ ಅಥವಾ ಲೋನ್ ಅಲ್ಲಿ ತಗೊಂಡಿರತಕ್ಕಂಥದ್ದು, ಆ ತರ ಇದೆ. ಕೆಲವೊಂದು ದಾರಿಲಿ ರಸ್ತೆಯಲ್ಲಿ ಬಿಟ್ಟಿರತಕ್ಕಂಥ ದನಗಳು ಆ ತರದ್ದು. ಇನ್ನು 2 ಗಾಡಿ ಬರ್ತಾ ಇದೆ ಅಂತ ಈಗ ಮಾಹಿತಿ ಈಗ ಜಸ್ಟ್ ದೊರೆತು. ನಮ್ಮ ಕಾರ್ಯಕರ್ತರೆಲ್ಲ ಈಗ ಇಮಿಡಿಯೇಟ್ ಹೊರಟರು ಎಲ್ಲ ನೋಡೋಣ ಅಂತ. ಅದೇ ಪ್ರತಿ ವಾರ ಈ ತರ ಆಗ್ತಾ ಇತ್ತು, ನಮಗೆ ಗೊತ್ತಿರ್ಲಿಲ್ಲ. ಮಾಹಿತಿ ಬಂದ್ಮೇಲೆ ನಾವೆಲ್ಲ ಈಗ ಹೋಗ್ತಾರೆ. ಒಟ್ಟು ಇವತ್ತು 3-4 ತಲುಪಿದೆ, ಅದರಲ್ಲಿ 2 ಸಿಗಾಕೊಂಡ್ವು.